ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ನಾವು ಇಂಡಿಯಾಗೆ ಹೋಗಿ ಬಂದಿರೋ ವೆಕೇಶನ್ ವಿಡಿಯೋ. ಹಲವಾರು ಶಾರ್ಟ್ ವಿಡಿಯೋಗಳನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ನೀವು ನೋಡ್ತಾ ಇರೋಂಥದ್ದು ನಾನು ಶೇರ್ ಮಾಡದೇ ಇರೋಂಥ ಕೆಲವು ವಿಡಿಯೋಗಳು. ನಾನು ಮಕ್ಕಳು ಒಂದಿನ ಮುಂಚೆ ಹೋದ್ವಿ ಬೆಂಗಳೂರಿಗೆ. ನನ್ನ ಹಸ್ಬೆಂಡ್ ಒಂದಿನ ಲೇಟಾಗಿ ಬಂದು ರಾಜ್ಯದ ಇಶ್ಯೂಗಳಾಗಿದ್ದರಿಂದಾಗಿ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದ್ವಿ. ಮನೆಗೆ ಹೋದ್ವಿ. ಮನೆಯಲ್ಲಿ ಒಂದು 3-4 ದಿನ ಇದ್ದ ನಂತರ ನಾವು ಬಂದಿರೋದು ಈಗ ನಮ್ಮ ಊರಿಗೆ, ಅಂದರೆ ನನ್ನ ಹಸ್ಬೆಂಡ್ ಊರಿಗೆ. ನನ್ನ ಹಸ್ಬೆಂಡ್ ಊರು ಬಂದು ಶಿವಮೊಗ್ಗದಲ್ಲಿರೋ ಹುಂಚ ಅಂತ ಹೇಳಿ ತೀರ್ಥಹಳ್ಳಿ ಹತ್ರ ಬರುತ್ತೆ. ಇಲ್ಲಿ ಹುಂಚ ಜೈನ ಮಠ ಇದೆ, ಅದು ತುಂಬಾ ಫೇಮಸ್. ನಾವು ಬಂದಿದ್ದ ಟೈಮಲ್ಲಿ ಗದ್ದೆ ಕೊಯ್ಲೆಲ್ಲ ನಡೀತಾ ಇತ್ತು. ನಮ್ಮ ಗದ್ದೆ ಕೊಯ್ಲು ಕೂಡ ನಾವು ಬಂದಿದ್ದ ನೆಕ್ಸ್ಟ್ ಡೇನೇ ಇತ್ತು. ಇವತ್ತು ನಾವು ಕೂಡ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನಾರ್ಮಲಿ ನಮಗೆ ಇಂಥದ್ದೆಲ್ಲ ನೋಡೋದಕ್ಕೆ ಸಿಗೋದೇ ಕಷ್ಟ. ಅದರಲ್ಲೂ ನಮ್ಮ ಮಕ್ಕಳಂತೂ ಇಲ್ಲೇ ಬಂದಾಗ ನೋಡೋಕ್ಕೆ ಸಿಗೋದು ಬಿಟ್ಟರೆ ಈ ವಿಷಯಗಳನ್ನೆಲ್ಲ ಅವ್ರಿಗೆ ನೋಡೋಕ್ಕೂ ಆಗಲ್ಲ, ಕಲಿಯೋದಕ್ಕೂ ಆಗಲ್ಲ. ಆಗಸ್ಟ್ ಟೈಮಲ್ಲಿ ಬಂದ್ವಿ ಅಂತಂದರೆ ಗದ್ದೆ ನಟ್ಟಿ ಸಿಗುತ್ತೆ. ಡಿಸೆಂಬರ್ ಟೈಮಲ್ಲಿ ಗದ್ದೆ ಕೊಯ್ಲಿಗೆ ಬಂದಿರುತ್ತೆ. ಕೆಲವು ಗದ್ದೆ ಎಲ್ಲ ಇನ್ನೂ ಸ್ವಲ್ಪ ಹಸಿರಾಗಿದೆ, ಬಟ್ ನಮ್ಮ ಗದ್ದೆ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಮನೆಯಿಂದ ಒಂದು 20-25 ನಿಮಿಷ ನಡ್ಕೊಂಡು ಹೋಗಬೇಕು ನಮ್ಮ ಗದ್ದೆಗೆ ಹೋಗೋದಕ್ಕೆ. ಆಲ್ರೆಡಿ ಸುಮಾರು ಜನ ಎಲ್ಲ ಗದ್ದೆ ಕೊಯ್ದು ಹಾಕಿ ಹೋಗಿದ್ದಾರೆ. ತೇವ ಇರೋದ್ರಿಂದ ಎಲ್ಲ ಕೆಲವರೆಲ್ಲ ಒಣಗ್ಸೋಕ್ಕೆ ಈ ಥರ ಹಾಕಿ ಹೋಗಿರ್ತಾರೆ. ಬನ್ನಿ ನಾವು ನಮ್ಮ ಗದ್ದೆಗೆ ಹೋಗೋಣ. ಮುಂದೆ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಗದ್ದೆ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ಜಾಸ್ತಿ ಜನನ ಕರ್ಕೊಂಡು ಬಂದು ಗದ್ದೆ ಕೊಯ್ಸ್ತಾ ಇದ್ರು. ಆದರೆ ಈಗೆಲ್ಲ ಜನ ಸಿಗೋದೇ ಕಷ್ಟ ಆಗಿರೋದ್ರಿಂದಾಗಿ ಈ ಮಿಷಿನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕಾಗಿದೆ. 10-15 ವರ್ಷದ ಹಿಂದೆ ಬಂದರೆ ಮಿಷಿನ್ ಕೊಯ್ಲು ಅಂತಂದರೆ ಸ್ವಲ್ಪ ಕಡಿಮೆನೇ ಜನ ಹೋಗ್ತಾ ಇದ್ದಿದ್ದು. ಬಟ್ ಈಗ ಕೆಲಸದವ್ರು ಸಿಗದೆ ಇರೋ ಕಾರಣ ಜಾಸ್ತಿ ಜನ ಈಗ ಮಿಷಿನ್ ಕೊಯ್ಲಿಗೆ ಹೋಗ್ತಾರೆ. ಒಂದು ಡಿಸಡ್ವಾಂಟೇಜ್ ಏನಂತಂದರೆ, ಮನೆಯವರೆಲ್ಲ ಹೇಳೋ ಪ್ರಕಾರ ಈ ಮಿಷಿನ್ ಕೊಯ್ಲಲ್ಲಿ ಹುಲ್ಲು ಸ್ವಲ್ಪ ಹಾಳಾಗುತ್ತೆ, ದನಗಳಿಗೆ ಸರಿಯಾಗಿ ಹುಲ್ಲು ಸಿಗಲ್ಲ ಅನ್ನೋದು. ಈ ಮಿಷಿನಲ್ಲಿ ಗದ್ದೆ ಕೊಯ್ಲು ಯಾವ ಥರ ಮಾಡ್ತಾರೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಈ ರೀತಿಯಲ್ಲಿ ಸ್ಕ್ವೇರ್ ಶೇಪಲ್ಲಿ ಹೀಗೆ ಗದ್ದೆನ ಹಾಕ್ತಾ ಕಟ್ ಮಾಡ್ಕೊತಾ ಹೋಗುತ್ತೆ. ನೀವು ನೋಡ್ತಿರ್ಬೋದು, ಭತ್ತ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಉಳಿದಿರೋ ಹುಲ್ಲು ಈ ರೀತಿ ಹಿಂದೆ ಬೀಳ್ತಾ ಹೋಗುತ್ತೆ. ಮಿಷಿನಲ್ಲಿ ಗದ್ದೆ ಕೊಯ್ಲು ಆಗ್ತಾ ಮುಂದೆ ಗದ್ದೆ ಹೇಗೆ ಕಾಣುತ್ತೆ ನೀವೇ ನೋಡಿ. ನಮಗೂ ಇದೆಲ್ಲ ನೋಡೋದಕ್ಕೆ ಅಪರೂಪಕ್ಕೆ ಸಿಗೋದು. ಬಿಸಿಲಿತ್ತು ಆದರೂ ಕೂಡ ಬಂದಿದ್ವಿ. ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ ನಮ್ಗೆ. ಸ್ವಲ್ಪ ಹೊತ್ತಿದ್ದು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಬೇಗ ಮನೆಗೆ ಹೋದ್ವಿ. ಮಿಷಿನಲ್ಲಿ ಸುಮಾರು ಭತ್ತ ಎಲ್ಲ ಸ್ಟೋರ್ ಆಗಿ ಫುಲ್ ಆದಮೇಲೆ ಅದನ್ನು ತೊಗೊಬಂದು ಈ ಥರ ಟ್ರ್ಯಾಕ್ಟರ್ಗೆ ಸುರಿತಾರೆ ಅದೇ ಮಿಷಿನಲ್ಲಿ. ಆಮೇಲೆ ಟ್ರ್ಯಾಕ್ಟರ್ ತೊಗೊಂಡೋಗಿ ನಾವು ಮನೆ ಹತ್ರ ಅದಕ್ಕೆ ಅಂತ ಏನು ಜಾಗ ಮಾಡಿರ್ತೀವಲ್ಲ ಆ ಕಣದಲ್ಲಿ ಹಾಕ್ತಾರೆ. ಮಿಷಿನಲ್ಲಿ ಗದ್ದೆ ಕೊಯ್ಲು ಅಂತಂದರೆ ಬೇಗ ಆಗೋಗುತ್ತೆ. ಅದೇ ಜನ ಎಲ್ಲ ಇದ್ದು ಕುಯ್ಯೋದಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಬನ್ನಿ ನಮ್ಮೂರ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲೇ ಹೇಳಿದ ಹಾಗೆ ಹುಂಚ ಅಂತ ಹೇಳಿದ್ರೆ ಇಲ್ಲಿರೋಂಥ ದೇವಸ್ಥಾನಕ್ಕೇ ಫೇಮಸ್ಸು. ನಾವು ಆಡು ಭಾಷೆಯಲ್ಲಿ ಹುಂಚ ಅಂತ ಕರಿತೀವಿ, ಆದರೆ ಇಲ್ಲಿ ಹೇಳೋದು ಹೊಂಬುಜ ಜೈನ ಮಠ ಅಂತ ಹೇಳಿ. ಇಲ್ಲಿನ ಆರಾಧ್ಯ ದೈವ ಶ್ರೀ ಪದ್ಮಾವತಿ ಅಮ್ಮನವರು ಹಾಗೂ ಪಾರ್ಶ್ವನಾಥರ ದೇವಸ್ಥಾನ ಕೂಡ ಇದೆ ಈ ಕಡೆ. ಈ ದೇವಸ್ಥಾನ ಪ್ರಮುಖವಾಗಿ ಜೈನರು ಹಾಗೆ ಇಲ್ಲಿನ ಸ್ಥಳೀಯರು ಆರಾಧನೆ ಮಾಡ್ಕೊಂಡು ಬಂದಿರೋಂತಹ ಜಾಗ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಇಲ್ಲಿಂದೇ ಆದ ಸ್ಥಳ ಪುರಾಣ ಇದೆ. ಇದು ಜಿನದತ್ತ ಅನ್ನೋಂಥ ಜೈನರ ರಾಜ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ ಇದು. ಈಗ ಇದರದ ಜೀರ್ಣೋದ್ಧಾರ ಎಲ್ಲ ನಡೀತಾ ಇದೆ. ತುಂಬ ಕೆಲಸಗಳು ಆಲ್ರೆಡಿ ಆಗಿದೆ. ಇದಲ್ಲದೆ ಇನ್ನೂ ಹಲವಾರು ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಇಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಇಲ್ಲಿರುವಂಥ ಲಕ್ಕಿ ಮರ ಬಹಳಷ್ಟು ವಿಶೇಷ. ಈ ಮರ ತುಂಬಾ ವರ್ಷಗಳಿಂದ ಇರುವಂಥದ್ದು ಹಾಗೂ ಇದು ಯಾವಾಗಲೂ ಹೀಗೆ ಇರುತ್ತೆ. ಈ ದೇವಸ್ಥಾನಕ್ಕೆ ನಾವು ಹೋದಾಗೆಲ್ಲ ಇಲ್ಲಿನ ಮರದ ಎಲೆಗಳನ್ನು ಪ್ರಸಾದದ ರೀತಿಯಲ್ಲಿ ತಗೊಳ್ತೀವಿ. ನಾವು ಹೇಗೆ ಹೂ ಮುಡಿತೀವಲ್ಲ ಅದೇ ರೀತಿ ಈ ಲಕ್ಕಿ ಮರದ ಎಲೆಗಳನ್ನ ಕೂಡ ನಾವು ಮುಡ್ಕೊಳ್ತೀವಿ. ದೇವಸ್ಥಾನ ಈಗ ಕೆಲವು ವರ್ಷಗಳಲ್ಲಿ ಹೊಸದಾಗಿ ಎಲ್ಲ ಆಗಿರೋದು. ಈಗ ನೋಡ್ತಾ ಇರೋದು ನೀವು ಶ್ರೀ ಪದ್ಮಾವತಿ ಅಮ್ಮನವರು. ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ನಿಮಗೆ ಸಾಧ್ಯವಾದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹುಂಚ
ಪ್ರಪಂಚದಿಂದ ಡೈರೆಕ್ಟ್ ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಬಾರ್ಕೂರಿಗೆ. ಬಾರ್ಕೂರಲ್ಲಿರುವಂಥ ಬೆಣ್ಣೆ ಕುದುರು ದೇವಸ್ಥಾನ ನನ್ನ ಗಂಡನ ಮನೆಯ ಮೂಲ ದೈವ. ಇದು ನನ್ನ ಗಂಡನ ತಾಯಿ ಮನೆ ದೇವರು. ಹಾಗಾಗಿ ನಾವು ಗಂಡನ ಮನೆ ದೇವರಿಗೆ ನಡ್ಕೊಳ್ಬೇಕಂತಂದ್ರೆ ಇಲ್ಲಿಗೆ ನಡ್ಕೊಳ್ಳೋದು. ಬಾರ್ಕೂರಿಗೆ ಎಂಟರ್ ಆಗ್ತಿದ್ದ ಹಾಗೇನೆ ಒಂದು ಮೆರವಣಿಗೆ ಕಾಣಿಸ್ತಾ ಇತ್ತು. ಬೆಣ್ಣೆ ಕುದುರು ದೇವಸ್ಥಾನದ್ದೇ ಮೆರವಣಿಗೆ ಅಂತ ನಮಗೆ ಗೊತ್ತಾಗಿ ಅಲ್ಲೇ ಇಳ್ಕೊಂಡ್ವಿ ನಾವು. ಮೆರವಣಿಗೆ ಜೊತೆಯಲ್ಲಿ ನನಗೆ ಕಾಣಿಸಿದ್ದು ನನ್ನ ಅಕ್ಕನ ಮಗಳು. ಇಲ್ಲಿ ನೀವು ನೋಡ್ತಾ ಇರೋಂಥ ಚಂಡೆ ಗ್ರೂಪ್ ಏನಿದೆ ಇದು ನನ್ನ ಅಮ್ಮನ ಮನೆ ಊರಿಂದು. ಹಾಗೆ ಇಲ್ಲಿ ನನ್ನ ಅಕ್ಕನ ಮಗಳು ಕೂಡ ಇದ್ದಾಳೆ ಈ ಗ್ರೂಪಲ್ಲಿ. ನನ್ನ ಅಮ್ಮನ ಮನೆ ಬಂದು ಕೊಕ್ಕರ್ಣೆದು ಹಲವಾರು ವಿಡಿಯೋಗಳನ್ನ ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ನಡೆದಿರೋಂಥ ಕೋಲ, ಅಲ್ಲಿನ ದೇವಸ್ಥಾನ, ಹಬ್ಬ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಲ್ಲಿಗೆ ಬಂದ ತಕ್ಷಣ ಇವರನ್ನೆಲ್ಲ ನೋಡಿ ಕೂಡ ನನಗೆ ತುಂಬ ಖುಷಿ ಆಯಿತು. ಅಕ್ಕನ ಮಗಳು ಓಡಿ ಬಂದು ನನ್ನ ಮಾತಾಡ್ಸಿದ್ಲು. ಆದರೆ ಅವಳನ್ನ ನೋಡಿದ ಖುಷಿನಲ್ಲಿ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿ. ತುಂಬ ಜನಕ್ಕೆ ಗೊತ್ತಿರ್ಬೋದು, ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಜಿ ಶಂಕರ್ ಅವರನ್ನು. ನಮ್ಮ ಸೌತ್ ಕೇಂದ್ರಕ್ಕೆ ಬಂದರೆ ತುಂಬಾ ಕೆಲಸಗಳು ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಕಮ್ಯುನಿಟಿಗೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ, ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದಾರೆ. ಅವ್ರನ್ನ ಕೂಡ ನೋಡಿ ತುಂಬಾನೇ ಖುಷಿ ಆಯ್ತು. ಇವತ್ತು ಇಷ್ಟು ಹತ್ತಿರದಲ್ಲಿ ನೋಡಕ್ ಸಿಕ್ತು. ಇಲ್ಲೇ ಮೆರವಣಿಗೆ ನೋಡ್ತಾ ಇದ್ದಾಗ ನನಗೆ ಇಲ್ಲೊಬ್ರು ಯೂಟ್ಯೂಬರ್ ಪರಿಚಯ ಆಯಿತು. ಮಂಜುನಾಥ್ ಕಾಮತ್ ಅವರು ಅಂತ ಹೇಳಿ. ಉಡುಪಿಯ ಕಂಡೀರ ಅಂತ ಇವ್ರದ್ದು ಚಾನಲ್ ಇದೆ. ಉಡುಪಿ ಬದಿ ಯಾರಿದ್ದೀರಾ ಅವರಿಗೆಲ್ಲ ಗೊತ್ತೇ ಇರುತ್ತೆ ಇವ್ರ ಬಗ್ಗೆ. ಇವ್ರನ್ನ ಕೂಡ ನೋಡಿ ಖುಷಿ ಆಯಿತು. ನಾನು ಹೋಗಿ ಅವ್ರನ್ನ ಮಾತಾಡಿಸ್ದೆ. ಅವರು ಕೂಡ ನಮ್ಮ ಜೊತೆ ಎಲ್ಲ ಮಾತಾಡಿದರು. ನನ್ನ ಜೊತೆ ಹಾಗೂ ನಮ್ಮ ಅತ್ತೆ ಜೊತೆ ಕೆಲವೊಂದೆಲ್ಲ ದೇವಸ್ಥಾನದ ಬಗ್ಗೆ ಹಾಗೂ ಬೆಣ್ಣೆ ಕುದ್ರ ಬಗ್ಗೆ, ಇಲ್ಲಿ ಹೇಗೆ ನಡ್ಕೊಂಡು ಬಂದಿದ್ದೀವಿ ನಾವು, ಅದ್ರ ಬಗ್ಗೆ ಎಲ್ಲ ಕೇಳಿ ಅವರು ಒಂದು ವಿಡಿಯೋನ ಮಾಡಿದ್ರು. ಆ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದಾರೆ. ಅದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋದಲ್ಲಿ ನನಗಿಂತ ಅಮ್ಮ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ ವಿಡಿಯೋದ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮರೀದೆ ಒಮ್ಮೆ ನೋಡಿ. ಇದ್ರ ಜೊತೆ ಅಟ್ಯಾಚ್ ಮಾಡಿದ್ದೀನಿ. ನಾವೆಲ್ಲ ಬಂದು ಜನ ಇಲ್ಲಿ ನಿಂತಾವಾಗ ಒಂದೊಂದು ದೋಣಿಗೆ ಇಂತಿಷ್ಟು ಜನ ಅಂತ ದೋಣಿ ಆ ದೋಣಿಲಿ ನಮ್ಮನ್ನು ಕರ್ಕೊಂಡು ಹೋಗಿ ಆ ದಿಡದ ಮೇಲೆ ಬಿಡ್ತಿದ್ರು. ಅವಾಗ ಅಲ್ಲಿಂದ ನಾವು ನಡೆದು ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ಅಲ್ಲಿ ನಮಗೆ ಚಾಪೆ ಗೀಪೆ ಬೆಲ್ಲ ನೀರು ಹಿಂದಿನ ಸಂಪ್ರದಾಯದಂತಲೇ ನಡ್ಕಂತಿದ್ರು. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಬಾರ್ಕೂರಿನ ಕಲ್ಲುಚಪ್ರದಿಂದ ಬೆಣ್ಣೆ ಕುದ್ರು ಕುಲಮಹಾಸ್ತ್ರಿ ಅಮ್ಮನವರ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೇನೆ. ಈಗ ಕೆಂಡ ಸೇವೆಗೆಂದೇ ಶಿವಮೊಗ್ಗದಿಂದ ಬಂದಿರುವ ಹಿರಿಯ ತಾಯಿಯೊಂದಿಗೆ ಮಾತಾಡೋಣ. ಅಜ್ಜಿ ಕಾಲದಿಂದನೂ ನಮಗೆ ಇವರೇ ದೇವರು, ಕುಲಮಹಾಸ್ತಿ ಅಮ್ಮ ಅಂತ. ಯಾವ ದೇವ್ರನ್ನ ಬಿಟ್ಟರು ಸರ್ ಈ ದೇವ್ರನ್ನ ಬಿಡುವಂಗಿಲ್ಲ. ವರ್ಷದಲ್ಲಿ ಒಂದು ಸರಿ ನಾವು ಬರಲೇಬೇಕು ಈ ಕುಲಮಹಾಸ್ತಿ ಅಮ್ಮ. ಊರು ಯಾವುದು? ಊರು ಇದೆ ಕುಂದಾಪುರನೇ. ಇರೋದು ಹುಂಚೆ ಅಂತ ಹೊಸನಗರ ತಾಲೂಕು. ಅಲ್ಲಿ ಪ್ರತಿ ವರ್ಷ ನೀವು ಬರಲೇಬೇಕು. ನಾನು ಬರ್ದಕ್ಕಾಗದಿದ್ರೆ ನನ್ನ ಮಕ್ಕಳು, ನನ್ನ ಸಸ್ತಿಗಳು ಎಲ್ಲ ಬಂದು ಹಣಕಾಯಿ ಮಾಡಿಸ್ಕೊಂಡು. ಇವತ್ತಿಗೆ ಯಾರೆಲ್ಲ ಬಂದಿದ್ದೀರಿ? ಎಲ್ಲ ನಮ್ಮ ಕುಟುಂಬನೇ, ನನ್ನ ಅಳಿದಿಕ್ಕಳು, ನನ್ನ ಮಕ್ಕಳು ಎಲ್ಲ, ನನ್ನ ತಂಗಿ ಎಲ್ಲ ಬಂದಿದ್ದೀವಿ. ಒಂದು ಸಾಮಾನ್ಯ 100 ಜನರಲ್ಲಿ ಒಂದು ಸ್ವಲ್ಪ ಬಂದಿದ್ದೀವಿ, ಒಂದು 10 ಜನ ಬಂದಿದ್ದೀವಿ ಅಷ್ಟೇ. ದುಬೈ ಕನ್ನಡತಿ ಅಂತ ಒಂದು ಚಾನಲ್ ಅನ್ನ ಮಾಡಿರೋದು, ಇದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್. ನನ್ನ ಹಸ್ಬೆಂಡು ದುಬೈಗೆ ಹೋಗಿ 20 ವರ್ಷ ಆಗ್ತಾ ಬಂತು. ನನ್ನ ಮದುವೆ ಆಗಿ ಈಗ 14 ವರ್ಷದ ಹಿಂದೆ ನಾನು ಹೋಗಿದ್ದು ದುಬೈಗೆ. 14 ವರ್ಷದಿಂದ ಇಲ್ಲಿಗೆ ಸುಮಾರು ಸರಿ ಬಂದಿದ್ದೀವಿ. ನನ್ನ ಚಾನಲ್ ಶುರು ಮಾಡಿದ್ದೇನೆಂದರೆ, ದುಬೈಯಲ್ಲಿ ಕನ್ನಡಿಗರು ಹೇಗಿದ್ದೀವಿ ನಾವು, ಈಗ ನಮ್ಮ ಕುಟುಂಬದವ್ರಿಗೆ ಆಗಿರ್ಬೋದು, ಹೊರದೇಶದಲ್ಲಿ ನಮ್ಮ ಜೀವನ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕೆಲವ್ರು ಅಂದ್ಕೊಳ್ತಾರೆ, ಹೊರದೇಶದಲ್ಲಿ ಇರೋರಂದ್ರೆ ಹಾಗಿರ್ತಾರೆ ಹೀಗಿರ್ತಾರೆ ಅಂತ. ಇನ್ನು ಕೆಲವ್ರಿಗೆ ಅಯ್ಯೋ ಹೇಳ್ತಾರೆ ಹೇಗಿದಾರೋ ಏನೋ ಅಂತಿರುತ್ತೆ. ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಗೊತ್ತಾಗಬೇಕು ನಮ್ಮ ಜೀವನ ಹೇಗಿದೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಮಕ್ಕಳು ಹೇಗೆ ಬೆಳಿತಿದ್ದಾರೆ ಎಲ್ಲನೂ ತಿಳಿಸ್ಕೊಡೋ ಉದ್ದೇಶದಿಂದ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು.
ಮೆರವಣಿಗೆ ದೇವಸ್ಥಾನನ ತಲುಪುವ ಮುಂಚೆನೆ ನಾವು ಬಂದಿದ್ವಿ. 5 ದಿನ ನಡೆಯುವಂತ ಈ ಜಾತ್ರೆಗೆ ಏನೇನ್ ಬೇಕೋ ಎಲ್ಲ ತಯಾರಿಗಳಾಗಿದೆ. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಆಗ್ಲೇ ಬಂದು ಎಲ್ಲ ರೆಡಿ ಆಗಿದ್ವು. ಮೊದಲನೇ ದಿನ ಇವತ್ತು ಕೆಂಡ ಸೇವೆ ಇರೋದ್ರಿಂದ ಕೆಂಡ ಸೇವೆಗೆ ಅಂತ ಬರೋ ಜನ ಈಗಾಗ್ಲೇ ಬರ್ತಾ ಇದ್ರು. ಮೆರವಣಿಗೆ ಕೂಡ ಈಗ ದೇವಸ್ಥಾನನ ಬಂದು ಸೇರ್ತಾ ಇದೆ. ಮೆರವಣಿಗೆಯಲ್ಲಿ ಬಂದವರೆಲ್ಲ ದೇವಸ್ಥಾನನ ಬಂದು ತಲುಪಿದ್ದಾಯ್ತು. ನಾಡೋಜ ಜಿ ಶಂಕರ್ ಅವರು ಕೂಡ ದೇವಸ್ಥಾನಕ್ಕೆ ಈಗ ಬಂದು ತಲುಪಿದ್ರು. ಈಗ ಮೊದಲನೇದಾಗಿ ಶುರು ಆಗೋಂಥ ಪ್ರಾಥಮಿಕ ಪೂಜೆಗಳೇನಿದೆ ಅದೆಲ್ಲ ಶುರು ಆಗ್ತಾ ಇದೆ. ಹೊರೆ ಕಾಣಿಕೆ ಪೂಜೆ ಆಗಿರ್ಬೋದು, ಕೆಂಡ ಸೇವೆಗೆ ಚೀಟಿ ಮಾಡೋದಾಗಿರ್ಬೋದು. ಇಲ್ಲಿಂದ ಇನ್ನು ಜಾತ್ರಾ ಮಹೋತ್ಸವದ ಎಲ್ಲ ಪೂಜಾ ಕಾರ್ಯಗಳು ಕೂಡ ಶುರು ಆಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೋಟ ಅಮೃತೇಶ್ವರ ಯಕ್ಷಗಾನ ಮಂಡಳಿಯಿಂದ ಯಕ್ಷಗಾನ ಕಾರ್ಯಕ್ರಮ ಕೂಡ ಶುರು ಆಯಿತು. ಅಷ್ಟರಲ್ಲಿ ನಾವು ಅಂದರೆ ಕೆಂಡ ಸೇವೆಗೆ ಬಂದಿದ್ದವರೆಲ್ಲ ಚೀಟಿ ಮಾಡಿ ಇಲ್ಲಿ ಬಂದು ಸ್ನಾನ ಮಾಡಿ ಕೆಂಡ ಸೇವೆಗೆ ತಯಾರಾಗಬೇಕು. ಅದಲ್ಲದೆ ಹಲವಾರು ರೀತಿ ನೀತಿಗಳಿದೆ. ಅಂದರೆ 2-3 ದಿನದಿಂದನೇ ನಾವು ಫಲಹಾರ ಅಥವಾ ನಾನ್ ವೆಜ್ಜು ಇದನ್ನೆಲ್ಲ ಬಿಟ್ಟು ಮಡಿಯಲ್ಲಿ ಇರಬೇಕಾಗತ್ತೆ. ನಾನು ಹಾಗೆ ಮಕ್ಕಳು ಎಲ್ಲರೂ ಕೂಡ ನಾವು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ವಿ. ಹಾಗೆ ದಾರಿಯಲ್ಲಿ ಬರ್ತಾ ಎಲ್ಲೂ ಕೂಡ ಹೊರಗಡೆ ಊಟನೂ ಮಾಡಿಲ್ಲ. ದೇವಸ್ಥಾನದಲ್ಲೇ ಪ್ರಸಾದ ಊಟ ಮಾಡಿ ಕೆಂಡ ಸೇವೆಗೆ ಬಂದಿರೋದು. ಒಂದೇ ಒಂದು ಕೊರತೆ ಏನಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ಸ್ನಾನಕ್ಕೆಲ್ಲ ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಾಗಬೇಕು. ಸ್ನಾನಕ್ಕಾಗಲಿ ಬಟ್ಟೆ ಬದಲಾಯಿಸೋದಕ್ಕಾಗಲಿ ಹೆಣ್ಮಕ್ಳಿಗೆ ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಕೆಂಡದ ಹೊಂಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೆಂಡ ಕೂಡ ಸಿದ್ಧವಾಗಿದೆ. ದೇವರದ ದರ್ಶನ ಎಲ್ಲ ಆಗಿ ದೇವರು ಕೆಂಡದ ಮೇಲೆ ಹಾದು ಹೋದ ನಂತರ ನಮ್ಮನ್ನೆಲ್ಲ ಬಿಡ್ತಾರೆ. ಸುತ್ತಮುತ್ತ ನೋಡ್ತಾ ಇರ್ಬೋದು, ಎಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗೆ ಒಂದು ದೊಡ್ಡ ಕ್ಯೂ ರೆಡಿಯಾಗಿದೆ ಆಲ್ರೆಡಿ. ಕೆಂಡಕ್ಕೆ ಹೋಗೋರೆಲ್ಲ ಇಲ್ಲಿ ಕೆಂಡದ ಚೀಟಿ ಹಾಗೆ ಹೊಂಬಾಳೆನ ಹಿಡ್ಕೊಂಡು ನಾವು ಇಲ್ಲಿ ಬರಬೇಕಾಗತ್ತೆ. ಕೆಲವೊಬ್ರು ವರ್ಷ ಕೆಂಡ ಸೇವೆ ಮಾಡೋರಿದ್ದಾರೆ. ಹಾಗೆ ಕೆಲವರು ಏನಾದರೂ ಹರಕೆಗಳಿದ್ದಾಗ ಇದನ್ನು ಮಾಡೋದಿದೆ. ನಮ್ಮಲ್ಲಿ ಏನಂತಂದರೆ ಮದುವೆ ಆಗಿ ಮಕ್ಕಳಾದಮೇಲೆ ಒಮ್ಮೆ ತಾಯಿ ಮನೇಲೆ ಹಾಗೆ ಗಂಡನ ಮನೇಲಿ ಈ ಕೆಂಡ ಸೇವೆ ಮಾಡಬೇಕು ಅನ್ನೋದು ಮೊದಲಿಂದನೂ ನಡ್ಕೊಂಬಂದಿರೋವಂಥದ್ದು. ಹಾಗಾಗಿ ನಾನು ತಾಯಿ ಮನೆ ಕೆಂಡ ಆಲ್ರೆಡಿ ತುಳಿದಾಗಿದೆ. ಇದು ಗಂಡನ ಮನೆಯದು. ನಾನು ಹಾಗೆ ಮಕ್ಕಳು ಹಾಗೆ ನಮ್ಮ ಮನೆಯವರೆಲ್ಲರೂ ಕೂಡ ಕೆಂಡ ಸೇವೆ ಮಾಡಿರೋ ವಿಡಿಯೋ ಇದರಲ್ಲಿದೆ. ಇದರ ಬಗ್ಗೆ ಎಷ್ಟು ಜನಕ್ಕೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ. ಮಕ್ಕಳು ಕೂಡ ಧೈರ್ಯವಾಗಿ ಬಂದು ಕೆಂಡ ಸೇವೆನ ಮಾಡಿದ್ರು. ಈ ಮೂಲಕ ಕುಲಮಾಸ್ತಿ ಅಮ್ಮನ ಆಶೀರ್ವಾದ ನಮ್ಮೆಲ್ರಿಗೂ ಸಿಕ್ತು. ತಾಯಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದಿರ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ದುಬೈ ಕನ್ನಡತಿ ವ್ಲಾಗ್ಸ್ ಹಾಗೆ ಮಂಜುನಾಥ್ ಕಾಮತ್ ಸರ್ ಅವರ ಚಾನಲ್ ಉಡುಪಿಯ ಕಂಡಿರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.